ಎಲ್ರಿಗೂ ನಮಸ್ಕಾರ. ನೋಡಿ, ಜೀವನ ಅನ್ನೋದು ಒಂಥರ ಸಿಗ್ನಲ್ ಅಲ್ಲಿ ಜಗಳ ಆಡೋ ಡ್ರೈವರ್ಗಳ ತರ. ಏನ್ ಬೈತಿದಾರೆ ಅಂತ ಅವ್ರಿಗೆ ಅರ್ಥ ಆಗಲ್ಲ, ಯಾಕೆ ಬೈತಿದಾರೆ ಅಂತ ಇವ್ರಿಗೆ ಅರ್ಥ ಆಗಲ್ಲ. ಒಟ್ನಲ್ಲಿ ಇಬ್ರು ಜಗಳ ಆಡ್ಕೊಂಡು ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವ್ರು ಹೋಗ್ತಾರೆ. ಜೀವನದಲ್ಲೂ ಹಾಗೇನೆ, ಯಾರೋ ಬರ್ತಾರೆ ಅಂತ ವೇಟ್ ಮಾಡ್ತಿರ್ತೀವಿ, ಯಾರೂ ಬರಲ್ಲ. ಯಾರು ಬರದ್ ಬೇಡ ಅಂತ ಅನ್ಕೋತೀವಿ, ಇನ್ಯಾರೋ ಬಂದು ಬಾಗ್ಲು ತಟ್ಟಿ ಹಾಯ್ ಅಂತ ಅಂತಾರೆ. ಆದ್ರೆ ಯಾರೇ ಬರ್ಲಿ ಬರದೆ ಇರ್ಲಿ, ಸೋಮವಾರ ರಾತ್ರಿ ಶಾರ್ಪ್ 8 ಗಂಟೆ ಆಯ್ತು ಅಂತ ಅಂದ್ರೆ ನಾವೆಲ್ಲರೂ ಬರ್ತೀವಿ, ನಿಮ್ಮೆಲ್ಲ ಎಂಟರ್ಟೈನ್ ಮಾಡ್ತೀವಿ. ಯಾಕಂದ್ರೆ ಇದು ಮಜಾ ಆವತ್ತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ಕಳೆದ ವಾರ ಹುಳಿಯಾರ್ನಲ್ಲಿ ಜನಗಳ ಮಧ್ಯೆ ಹೊಡಿ 150 ಅಂತ ನಮ್ಮ 150ನೇ ಎಪಿಸೋಡ್ ನ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನೊಂದ್ಸಲ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ಈ ಮಜವಾದ ಮತ್ತೊಂದು ವಾರಕ್ಕೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಜಿ, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಅನುಭವ. ರಚಿ, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಗೈಸ್. ಇನ್ನು ನಗ್ಸೋದಕ್ಕೆ ರೆಡಿ ಆಗಿರುವಂತ ನಮ್ಮ ಆಸ್ಥಾನ ಕಲಾವಿದ್ರು ಅವ್ರು ಇಲ್ದೇ ಇದ್ರೆ ಹೆಂಗೆ ಹೇಳಿ, ನನ್ನ ಎನರ್ಜಿ ಬೂಸ್ಟರ್ಸ್ ಅವರು. ಸೊ ಅವ್ರು ವೆಲ್ಕಮ್ ಮಾಡೋಣ. ಬಾಯ್ಸ್ ಅಂಡ್ ಗರ್ಲ್, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗಿದ್ರೆ ಇನ್ಯಾಕ್ತಡ, ಇವತ್ತಿನ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ. ಯಾವ ಹೂವು ಯಾರ ಮುಡಿಗೋ, ಯಾರ ಹುಡುಗಿ ಯಾರ ಕಡೆಗೋ. ಈ ದುನಿಯಾದಲ್ಲಿ ಯಾರು ಯಾರಿಗ್ ಬೇಕಾದ್ರೂ ಜೋಡಿ ಆಗ್ತಾರ ಅಲ್ವಾ? ಇಲ್ಲಿ ನಮ್ ಶಿವುಗೆ ಪೂರ್ಣಿ ಸಿಗ್ತಾಳ, ನನ್ಗೂ ಗೊತ್ತಿಲ್ಲ. ಬನ್ನಿ, ಹುಣ್ಣಿಮೆ ಸುಂದರಿಯ ಪ್ರೇಮ ಕಥೆನ ನೋಡ್ಕೊಂಡ್ ಬಂದ್ಬೇಡ. ನಮಸ್ಕಾರ ಸರ್, ನಾನ್ ಶಿವ, ಬಂಡೆ ಹೊಡಿಯೋನು. ನಮ್ಮವ್ವ ಸತ್ತೋದ್ಲು, ಜನ ಸರಿ ಇಲ್ಲ, ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ. ಅಮ್ಮ ಅಂದ್ರೇನು ಹೆತ್ತ ತಾಯಿ ಇದ್ದಂಗೆ ಅಲ್ವಾ? ನಾವೆಷ್ಟೇ ಜನ್ಮ ಎತ್ತಿ ಬಂದ್ರು ಬಾಡಿಗೆ ಕಟ್ಟಕ್ ಆಗದ್ರೆ ಏಕೈಕ ಜಾಗ ಅಂದ್ರೆ ಅಮ್ಮನ ಗರ್ಭ. ನಮಗೆ ತೊಟ್ಲು ಕಟ್ಟಿದವ್ರಿಗೆ ನಾವು ಗೋರಿ ಕಟ್ಟಬೇಕು. ಆದ್ರೆ ನಮ್ ತಾವ 2 ಟೊಮೊಟೊ 15 ರೂಪಾಯಿ ಬಿಟ್ರೆ ಏನಿಲ್ಲ. ಸಾರ್, ಏನಾದ್ರೂ ಕೆಲಸ ಕೊಡಿ, ಇಲ್ಲ ಕಾಸು ಕೊಡಿ. ಆಗ್ಲೇ ಪೂರ್ಣಿನ ಕಿಡ್ನಾಪ್ ಮಾಡ್ಬಿಟ್ರ. ಸಾರ್ ಬರ್ತೀನಿ. ಪೂರ್ಣಿ ಬಂದೆ. ಹೊಡಿ ಹೊಡಿಯ. ಈ ಶಿವ ಇರೋವರೆಗೂ ಪೂರ್ಣಿನ ಯಾರು ಏನು ಮಾಡಕ್ಕಾಗಲ್ಲ. ಪೂರ್ಣಿ ಬಾ. ಪೂರ್ಣಿ, ಭಯ ಪಡ್ಬೇಡ, ನಿನಗೆ ನಾನಿದ್ದೀನಿ. 2 ಟೊಮೊಟೊ ಹಣ್ಣು 15 ರೂಪಾಯಿ ಇದೆ. ಮುಖ ತೋರ್ಸು. ಪೂರ್ಣಿ ಎಲ್ಲೋದ್ಲು? ಪೂರ್ಣಿ, ಪೂರ್ಣಿ. ಶಿವ, ನಾನೇ ಪೂರ್ಣಿ. ಅಯ್ಯೋ, ಗೋಡೆಗೆ ಮೆತ್ತಿರ ಬೆರಣಿ ಇದ್ದಂಗ ಅವಳೆ ಇವಳು ಪೂರ್ಣಿ ಅಂತೆ. ನಿಮ್ಗೇನ್ರ ಬಂತು ದೊಡ್ಡ ರೋಗ? ಹೋಗಿ ಹೋಗಿ ಇವಳು ಕಿಡ್ನಾಪ್ ಮಾಡಿದ್ರಲ್ಲ. ಶಿವ, ಆ ಹೃದಯವಂತರ ಅಣ್ಣಂದ್ರಿಗೆ ಕೆಟ್ಟದಾಗ ಮಾತಾಡ್ಬೇಡ. ಯಾಕೆ? ಅವ್ರು ನನ್ನ ಕಿಡ್ನಾಪ್ ಮಾಡಿಲ್ಲ, ಮತ್ತೆ ನಾನೇ ಅವ್ರ ಜೊತೆ ಡ್ರಾಪ್ ಕೇಳ್ದೆ. ನೋಡು ನೋಡು ನೋಡು, ರಾಖಿ ಕಟ್ಟಿದೀನಿ, 10 ರೂಪಾಯಿ ಕಾಸು ಕಟ್ರು. ಅಯ್ಯೋ ಅಯ್ಯೋ, ನಾನೇ ಇರ್ಲಾರ್ದೆ ಇರೋ ಬಿಟ್ಕೊಂಡೆ ಅನ್ಸುತ್ತೆ. ಅಪ್ಪ ಅಣ್ಣಂದ್ರ, ನಿಮಗೆ ಕೈ ಮುಗಿತೀನಿ. ಅಣ್ಣಂದ್ರ ಅನ್ಬೇಡ, ಮತ್ತೆ ಭಾವಂದ್ರ ಅನ್ನು. ಅಪ್ಪ ಇವಳು ಅಣ್ಣಂದ್ರ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಇವಳು ಕರ್ಕೊಂಡು ಹೋಗಿ.
ಓಪನಿಂಗ್ ಅಲ್ಲಿ ಬಿಲ್ಡಪ್ ಕೊಟ್ಟು ನಮ್ಮ ಮೇಲೆ ಕೈ ಮಾಡ್ದಲ್ಲ, ನೀನೇ ಕಟ್ಕೊಳ್ಳ. ಅಯ್ಯೋ ನನ್ ತಾವ 15 ರೂಪಾಯಿ 2 ಟಮಟೆ ಬಿಟ್ರಿ ಏನಿಲ್ಲ, ದಯವಿಟ್ಟು ಕರ್ಕೊಂಡೋಗಿ. ನನಗೆ ಬೇಡ, ನೀನೇ ಕಟ್ಕೋ. ಸಾರ್ 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 ಶಿವ, ಈ ಪೂರ್ಣಿ 7 ಜನ್ಮಕ್ಕೂ ನಿನ್ನೊಳೆಯ. ಲೇ ನಿನಗ್ ಪೂರ್ಣಿಮಾ ಅಂತ ಯಾರೇ ಹೆಸರಿಟ್ಟಿದ್ದು, ಆ ಪೌರ್ಣಿಮೆಗೆ ಅವಮಾನ ಮಾಡಂಗಿದ್ದೀಯಲ್ಲಿ. ದೊಣ್ಣೆ ಬಿರಿಯಾನಿ ಅಂತಾರೆ, ಅದ್ರಲ್ಲಿ ದೊಣ್ಣೆ ಇರುತ್ತಾ? ಇಲ್ಲ. ಸರ್ಬತ್ ಅಂತಾರೆ, ಅದ್ರಲ್ಲಿ ಸರ ಇರುತ್ತಾ? ಇಲ್ಲ. ಮೈಸೂರ್ ಪಾಕ್ ಅಂತಾರೆ, ಅದ್ರಲ್ಲಿ ಮೈಸೂರ್ ಇರುತ್ತಾ? ಇಲ್ಲ. ಚಿಕನ್ ಟಿಕ್ಕದಲ್ಲಿ ಚಿಕನ್ ಇರುತ್ತೆ. ಮತ್ತೆ ಪೂರ್ಣಿಮಾ ಅನ್ನೋ ಹೆಸರದಲ್ಲಿ ಚಂದ್ರ ಇರ್ಬೇಕು ಅಂತ ಏನಿಲ್ಲ, ನನ್ನಂಗೆ ನ್ಯಾಚುರಲ್ ಬ್ಯೂಟಿ ಆಗಿ ಸೂಪರ್ ಆಗಿ ಇರ್ಬೋದು. ಇವಳಿಗೆ ಬ್ಯೂಟಿಗೂ ತೊಟ್ಟಿಗೂ ವ್ಯತ್ಯಾಸನೇ ಗೊತ್ತಿಲ್ಲ ಅನ್ಸುತ್ತೆ. ಅಮ್ಮ ನಿನ್ ಬ್ಯೂಟಿಗೆ ದೊಡ್ಡ ನಮಸ್ಕಾರ, ದಯವಿಟ್ಟು ಹೋಗ್ಬಿಡು. ನಾನು ಹೋಗಲ್ಲ ಶಿವ, ನನ್ಗೆ ಅಂತ ಯಾರು ಇಲ್ಲ, ನಾನ್ ನಿನ್ ಜೊತೆನೆ ಇರ್ತೀನಿ ಶಿವ. ನಿಂಗ ಅಪ್ಪ ಅಮ್ಮ ಯಾರಿಲ್ವಾ? ಇಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನ ತಂಗಿ ಜೊತೆ ಓಡೋಗ್ಬಿಟ್ರು. ನಿಮ್ಮಮ್ಮ? ನಮ್ಮಮ್ಮ ನಮ್ಮ ಅಪ್ಪನ ತಂಗಿ ಜೊತೆ ಓಡೋಗ್ಬಿಟ್ರು. ನಿಮ್ ತಾತ? ನಮ್ ತಾತ ನಮ್ಮ ಅಜ್ಜಿ ತಂಗಿ ಜೊತೆ. ನಿಮ್ದು ಒಂದು ಫ್ಯಾಮಿಲಿನ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು, ಪರದಾಟ ಸಾಕಿನ್ನು, ಬದುಕೊತ್ತಲಿಯೋ ಬಿಕ್ಕನಾಸಿ, ನಗೋದಕ್ಕೂ ಯಾಕೆ ಚೌಕಾಸಿ, ನಗಿಸಿ ನಗುವುದೇ ಖುಷಿ. ಮಜಾ ಭಾರತ 358 ಪೌಡ್ರ್ ಹಾಕೊಳ್ಳಿ, ತಲೆ ಬತ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ. ದುನಿಯಾ ತುಂಬಾ ಕಾಸ್ಟ್ಲಿ. ಸ್ನಾನ ಮಾಡಬೇಡಿ, ಸೆಂಟ್ ಹಾಕೊಳ್ಳಿ, ಅಲ್ಲಿಸ್ಬೇಡಿ, ತಿಂಡಿ ತಿನ್ಕೊಳ್ಳಿ. ಚಡ್ಡಿ ಹಾಕಬೇಡಿ, ಪ್ಯಾಂಟ್ ಹಾಕೊಳ್ಳಿ, ಚಕೆ ಆದ್ರೆ ಪಂಚೆ ಹಾಕೊಳ್ಳಿ. ಏನಾಗಿಲ್ಲ ಅಂದ್ರೆ ಮುಚ್ಕೊಂಡು ಕೂತ್ಕೊಳ್ಳಿ. ದುನಿಯಾ ತುಂಬಾ ಕಾಸ್ಟ್ಲಿ. ಕಾಮಿಡಿ ಮಾಡಿ, ಪಂಚ್ ಮಾಡಿ, ಜನಗಳನ್ನ ಪಾಕ 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 ನಚ್ಚಿ. ಜೈ ಮಜಾ ಭಾರತ ಸೀಸನ್ 3 ಮಜಾ ಫುಲ್ ಜೋರು. ರಚಿತಾ ಮ್ಯಾಮ್ ಗೈರಸ. ದುಡ್ಡಿಲ್ದೆ ಇರೋನು ದನ ಕಾಯ್ತಾನೆ, ದುಡ್ಡಿರೋನು ನಾಯಿ ಕಾಯ್ತಾನೆ. ತಿನ್ನೋ ಅನ್ನನ ಫುಟ್ಪಾತ್ ಅಲ್ಲಿ ಇಟ್ಟು ಮಾರ್ತಾರೆ, ಕಾಲಿಗೆ ಹಾಕ ಎಕಡನ ಶೋರೂಮ್ ಅಲ್ಲಿ ಶೋಕೇಶ್ ಅಲ್ಲಿ ಇಟ್ಟು ಮಾರ್ತಾರೆ. ಒಳ್ಳೆ ಬಟ್ಟೆ ಹಾಕೊಳ್ಳಿ, ಹೊಟ್ಟೆ ಕೊಟ್ಟೋಗ್ಲಿ. ಔಟ್ಲುಕಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದುನಿಯಾ ಫುಲ್ ಕಾಸ್ಟ್ಲಿ. ತಿಂಡಿ ತಗೊಳ್ಳಿ, ಟೀ ತಗೊಳ್ಳಿ, ಕಾಫಿ ತಗೊಳ್ಳಿ. ಗಿವ್ ಮಿ 10 rupees. ದುನಿಯಾ ಫುಲ್ ಕಾಸ್ಟ್ಲಿ. ಇದಕ್ಕೆ 10 ರೂಪಾಯಿ ಕೊಡ್ಬೇಕಾ? ಅಮ್ಮ ತಂದ, ನಿನಗೆ ಯಾಕಮ್ಮ ಇಲ್ಲ ಅಂದ ಚಂದ? ಫಾರಿನ್ ಕೂಲ್ ಡ್ರಿಂಕ್ಗೆ 50 ರೂಪಾಯಿ ಕೇಳಿದ್ರು ಕೊಡ್ತೀರಾ, ನಾನ್ ಕೊಡೋ ಬನ್ಗೆ 10 ರೂಪಾಯಿ ಕೇಳಿದ್ರೆ ಯಾಕೆ ಅಂತೀರಾ? ಒಂದೇ ತಾಯಿನ ಬೀದಿಲ್ ಬಿಡ್ತೀರಾ, ಬೀದಿಲಿರೋ ನಾಯಿನ ಮನೇಲಿ ಸಾಕ್ತೀರಾ. ಕಿತ್ತೋಗಿರೋ ಸಮಾಜ. ಸಿಗ್ನಲ್ಗೆ ವೇಟ್ ಮಾಡಲ್ಲ, ಗಾಡಿನ ಫುಟ್ಪಾತ್ ಮೇಲೆ ಓಡಿಸ್ಕೊಂಡು ಹೋಗ್ತೀರಾ. ಹೆರಿಗೆ ನೋವು ತಡಿಯಲ್ಲ, ಅರ್ಧ ಅಡಿ ಕುಯ್ದ್ಬಿಟ್ಟು ಮಗುನ ಆಚೆ ತೆಗಿಸ್ತೀರಾ. ಶ್ರೀಮಂತ ಚಿನ್ನದಲ್ಲಿ ಬಾತ್ರೂಮ್ ಕಟ್ತಾನೆ, ಬಡವ ಬಾತ್ರೂಮೇ ಇಲ್ದೆ ಬೈಲಲ್ಲಿ ಹೋಗ್ತಾನೆ. ಅಪ್ಪ ಕಂದ ಕರೀತಿರತ್ತೆ, ಸ್ವಲ್ಪ ಕರೆಕ್ಟ್ ಆಗಿ ಕೂತ್ಕೊಳ್ಳಪ್ಪ. ಆ ಅಪ್ಪನಿಗೆ ದುಡ್ಡು ಕೊಡು, ಇಲ್ಲ ಅಂದ್ರೆ ತಲೆ ತಿಂತಾನೆ. ನಿನ್ನ ಹತ್ರ ದುಡ್ಡಿಲ್ವೇನಪ್ಪ? ಕೆಲ್ಸನೇ ಇಲ್ಲ ಸತ್ಯಣ್ಣ. ಲೇ ಬಾರ 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 ಇಲ್ಲಿ, ಬಾರ ಇಲ್ಲಿ ನೋಡು. ಈ ಮಾತ್ನ ಬೇರೆ ಯಾರ ಹತ್ರನು ಹೇಳ್ಬೇಡ ಕಣೋ, ಜನ ಪಾಕ 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 ನಕ್ಬಿಡ್ತಾರೆ ಕಣಪ್ಪ. ಗಂಡಸಿಗೆ ಗಂಡಸ್ತರ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಾಡಕ್ಕೆ ಕೆಲ್ಸ ಇರ್ಬೇಕು ಕಣೋ. ಕೆಲ್ಸ ಇಲ್ಲ ಅಂದ್ರೆ ಗಂಡಸೇ ಅಲ್ಲ ಅಂದ್ಬಿಡ್ತಾರೆ. ಅಪ್ಪ ಕಂದ ಮುಕುಂದ, ಆ ಮಕರಂದನ ಈರಕ್ಕೆ ಎಷ್ಟು ದಿನದಿಂದ ಹಿಂದೆ ಬಿದ್ದಿದ್ಯಪ್ಪ. ಸುಮ್ಕೇರಣು, ಆ ಅಮ್ಮನ್ ನೋಡಿದ್ರೆ ಭಯ ಆಗತ್ತೆ. ನೋಡು ದೆವ್ವ ಇದ್ದಂಗ ಅವಳೆ. ನೀನ್ ಮಾತ್ರ ಬಹಳ ಸುಂದರವಾಗಿದೆಯಾ ಕಣೋ. ಅಣ್ಣ ಏನ್ ಜನ ಅಲ್ಲ, ಕಪ್ಪಗಿದ್ಬಿಟ್ಟು ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ನಿಮ್ ಕಣ್ಣಿಗೆಲ್ಲ ಕಳ್ಳ ತರನೇ ಕಾಣಿಸ್ತೀವಲ್ಲ. ಬದುಕಕ್ಕೆ ನಂಬಿಕೆ ಬೇಕಣೋ, ನಂಬಿಕೆ. ಒಂದ್ ಕೆಲ್ಸ ಮಾಡು ಅಣ್ಣ, ಕೆಲ್ಸ ಆಮೇಲೆ ಮಾಡ್ತೀನಿ, ಮೊದಲು ಈ ಅಮ್ಮನ್ ಯಾರಿಗಾದ್ರೂ ತಗಲಾಕು. ಹೊರಗೆಟ್ಟ ಜೀವನದಲ್ಲಿ ಬೆಂದು ಬೆಂಡಾಗಿರೋ ಬಕಾ ಪಕ್ಷಿಗಳಿದಾವ್ ಕಣೋ. ಕಂದ ಆ ಮಕರಂದನ್ ಸ್ವಲ್ಪ ಮರೆ ಮಾಚಪ್ಪ. ಪುಣೆ ಬಾ.
ಲೋಸು ಲೋಸು ನಾನ್ ಕಣ ಸತ್ಯಣ್ಣ. ನೀನ್ ಟೈಟಾ? ಪೂರ್ಣಿ ಇದಳ ಮದುವೆ ಆಗ್ತ್ಯಾ? ಪೂರ್ಣಿ ನನ್ ಪ್ರಾಣ. ಹೋಗಕ್ ಮುಂಚೆ ಬಂದ್ ನೋಡೋ ಕ್ವಾಣ. ಏನ್ ಸತ್ಯಣ್ಣ ಸತ್ತೋಗಿದೆ ಅನ್ಕೊಂಡಿದ್ದೆ, ಇನ್ನ ಬದುಕೇ ಇದೆಯಾ? ಲೇ ಲೋಸು, ಮಹಾಭಾರತ ಮುಂಚಿನ ಸೀಸನ್ಗಳು ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಈ ಸತ್ಯಣ್ಣ ಸಾಯಲ್ಲ ಕಣೋ. ಕಾಮಿಡಿ ಅಂದ್ರೆ ಸತ್ಯಣ್ಣ, ಸತ್ಯಣ್ಣ ಅಂದ್ರೆ ಕಾಮಿಡಿ. ಕಾಮಿಡಿ ಮಾಡಿ ಪಂಚ್ ಮಾಡಿ ಜನಗಳನ್ನ ಪಗ 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 ನಗ್ಸಿ. ಜೈ ಮಹಾಭಾರತ ಸೀಸನ್ 3 ಮಜಾ ಫುಲ್ ಜೋರು. ರಚಿತಾ ಮ್ಯಾಮ್ ಸರ್. ಇದೊಂದೇ ನಗು ಇಟ್ಕೊಂಡು ಎಲ್ರು ಮಕ್ಕರ್ ಮಾಡಿ 6 ತಿಂಗಳು ಸೀಸನ್ ದಬ್ಬಿಟ್ಟೆ ಅಲ್ಲ. ಸಖತ್ ಕಿಲಾಡಿ ಸತ್ಯ ನೀನು. ಲೇ ಲೂಸು ಕೊಡ್ದು ಸ್ವರ್ಗೋಗ್ಬಿಟ್ಟಿದ್ಯಲ್ಲೋ. ಹಿಂಗೆ ಆದ್ರೆ ಸತ್ತೋಗ್ಬಿಡ್ತೀಯ ಮಗನೇ. ಇದ್ದೇನ ಕಿತ್ತಾಕ್ಬೇಕು. ಇಲ್ಲಿ ನೋಡು, ಏನೋ ಪೂರ್ಣಿಮಾ ಹೆಸರನ್ನ ಕುಯ್ಕೊಂಬಿಟ್ಟವನಲ್ಲೋ. ಅಲ್ಲೇ ನೋಡ್ತಿ, ಇಲ್ಲಿ ನೋಡಲ್ಲ ಪೂರ್ಣಿಮಾ. ಉಳಿ ತಗೊಂಡು ಎದೆ ಮೇಲೆ ಕೆತ್ಕೊಂಡ್ಬಿಟ್ಟವನಲ್ಲೋ. ಲೇ ಹಿಂಗೆ ಆದ್ರೆ ಸತ್ತೋಗ್ಬಿಡ್ತೀಯ ಕಣೋ. ನಿಮ್ಮ ಅಪ್ಪಂಗೆ ಎಷ್ಟ್ ಜನ ಮಕ್ಳಪ್ಪ? 3 ಜನ ಹೆಣ್ಮಕ್ಳು, ನಾನೇ ಕೊನೆಯವನು, ಮೇನ್ ಪಿಲ್ಲರ್. ಅವ್ರಪ್ಪನ್ ಗಂಡು ಬೇಕು ಅಂತ ಕಾದು ಗಂಡುಸ್ತರ ಹುಟ್ಟಿದ್ಯಷ್ಟೇ. ಚೆಕ್ ಮಾಡ್ಕೋ, ಇಲ್ಲದ್ರೆ ವೇಸ್ಟ್ ಆಫ್ ಇಂಡಿಯಾ ಆಗೋಗ್ಬಿಡ್ತೀಯ. ಏ ಎಲ್ಲಾದ್ರೆ ಹೋಗ್ಬಿಡ್ತೀಯ. ಇವೆಲ್ಲ ಬೇಕಾ? ಪೂರ್ಣಿಮಾ ಲೂಸನ್ ಕರ್ತಿದ್ಯಾ? ಪೆಟ್ರೋಲು ಕೆರೋಸಿನು ಅವ್ನು ಎದೆ ಮೇಲೆ ಕೈ ಮೇಲೆ ಮೈ ಮೇಲೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಹೆಸರನ್ನ ಕೆತ್ಕೊಂಡ್ಬಿಟ್ಟಿದ್ದಾನೆ ಕಣಪ್ಪ. ಮಾಮೋ ಲೂಸು ಕೈಯಲ್ಲಿ ಕರ್ಕೊಂಡಿದ್ದಾರೆ ನೋಡು. ನಾನು ಜೊತೆ ಒಳಗೆ ಬರ್ಕೊಂಡಿದ್ದೀನಿ. ಇರ ಪೂರ್ಣಿ ಬರ್ತಾಳೆ, ಅವಳು ಯಾರಿಷ್ಟನೋ ಅವ್ರನ್ನ ಮದುವೆ ಆಗ್ತಾಳೆ. ಲೋ ಪೆಟ್ರೋಲ್, ಪೂರ್ಣಿ ಅವಾಗ್ಲೇ ಹಂಗೆ, ಇವಾಗ ಹೆಂಗ್ ಇರ್ಬೇಡ. ಲೇ ಪೆಟ್ರೋಲ್, 1 ಲಕ್ಷ ಕೊಟ್ಬಿಡ್ತೀನಿ, ಬಿಡೋ. ಲೂಸು 1 ಲಕ್ಷದ ಬೆಲೆ 1 ರೂಪಾಯಿ ಕೊಡ್ತೀನಿ, ನೀನೇ ಬಿಟ್ಬಿಡ. ಲೇ ಪೆಟ್ರೋಲ್, ಮೊನ್ನೆ ಬಿರಿಯಾನಿ ತಂದಾಗ ಪೀಸ್ನೆಲ್ಲ ನೀನು ಕೊಟ್ಟು ಬರೀ ಕುಷ್ಕಾನ ಅಂತಿಂದೆ, ಆ ಕೃತಜ್ಞತೆ ಇಲ್ವಾ? ಲೇ ಲೂಸು ಮೊನ್ನೆ ಶೇರ್ ಆಟೋದಲ್ಲಿ ಹೋಗುವಾಗ ನಿನ್ನ ಹುಡುಗಿ ಪಕ್ಕ ಕೂರ್ಸಿ ನಾನು ಡ್ರೈವರ್ ಪಕ್ಕ ಕೂತೆ. ಆ ಕೃತಜ್ಞತೆ ಅದು ಬೇರೆ. ಸರಿ, ಇವಾಗ ಏನ್ ಕೊಟ್ರೆ ಹೋಯ್ತೀಯಾ? ಪೂರ್ಣಿ ಕೊಟ್ರೆ ಹೋಗ್ಬಿಡ್ತೀನಿ. ನನ್ ಪೂರ್ಣಿನ ನಿನಗ್ ಕೊಡ್ಬೇಕಾ? ಕುಯ್ದು ಬಿಡ್ತೀನಿ. ಲೇ ನನ್ ಮಗನೇ ಕಟ್ಟು ಸಾಕ್ಬಿಡ್ತೀನಿ. ಅಪ್ಪ ಯಾಕ್ರೋ ಕಿತ್ತಾಡ್ತಾ ಇದ್ದೀರಲ್ಲೇ? ಹೆಣ್ಮಕ್ಳು ಕಿತ್ತಾಡೋದು ನೋಡ್ಬೋದು ಕಣ್ರು, ಗಂಡ್ ಮಕ್ಳು ಜಗಳ ಆಡೋದು ಕಣ್ಣೋಗ್ಬಿಡ್ತವೆ ಕಣ್ರು. ಲೇ ಗಾಡಿ ಎಕ್ಸ್ಚೇಂಜ್ ಮಾಡ್ಬೋದು, ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಬೋದು, ಹೆಂಡತಿನ ಎಕ್ಸ್ಚೇಂಜ್ ಮಾಡಕ್ ಆಗಲ್ಲ ಕಣ್ರಪ್ಪ. ಲೇ ವಯಸ್ಸಿಗೆ ಬಂದ್ರೆ ಸಾಕು ಬಿಯರ್ ಬಾಟ್ಲ್ ತರ ಉಕ್ಬಿಡ್ತೀರಲ್ರೋ. ಆ ಉಕ್ಕೋ ಬೀರಿಗೆ ಮಿಕ್ಸರ್ ಹಾಕ್ಬಿಡ್ತೀರಲ್ಲ ನೀವು. ಪೂರ್ಣಿನ್ ಕರಿತೀನಿ ಇರೋ. ಅಮ್ಮ ಪೂರ್ಣಿ. ಲೋ ಪೆಟ್ರೋಲ್, ಸತ್ಯ ಪೊಲೀಸ್ ಬಂದ, ಓಡ ಎಸ್ಕೇಪ್ ಆಗಲ್ಲ. ಒಂದು ಹೆಜ್ಜೆ ಮುಂದೆ ಇದ್ರೆ ಸೀದಾ ಸ್ಮಶಾನಕ್ಕೆ ಹೋಗ್ಬಿಡ್ತೀಯ ಮಗನೇ. ಸಾರ್, ಅಯ್ಯೋ ಸಾರ್ ಬಿಟ್ಬಿಡಿ ಸಾರ್, ಪ್ಲೀಸ್ ಸಾರ್. ಒಳ್ಳೆ ಚಾನಲ್ಲು, ಬಂಗಾರದಂತ ಶೋ, ಸೂಪರ್ ಸ್ಟೇಜು, ಚಿಂದಂತ ಜಡ್ಜಸ್ಸು, ಮುದ್ದಾದ ಆಂಕರು, ವಿಶಾಲ ಹೃದಯದ ಆಡಿಯನ್ಸು, ಅದ್ಭುತವಾದ ಮೆಂಟರು, ಕ್ರಿಯೇಟಿವ್ ರೈಟರು, ಬ್ರಿಲಿಯಂಟ್ ಡೈರೆಕ್ಟ್ರು, ಎಲ್ರು ಮಕ್ಕಳ ತರ ನೋಡ್ಕೊಳ್ಳೋ ಲೈಮ್ ಲೈಟ್ ಪ್ರೊಡಕ್ಷನ್. ಇಷ್ಟೆಲ್ಲ ಇದ್ದು ಕಾಮಿಡಿ ಮಾಡು ಅಂದ್ರೆ ಮಕ್ಕಳ ಓವರ್ ಆಕ್ಟಿಂಗ್ ಮಾಡ್ತೀರಾ? ಅಯ್ಯೋ ಅಮ್ಮ ಕಾಲು, ಅಯ್ಯೋ ಅಮ್ಮ ಕಾಲು, ಅಯ್ಯೋ ಕಾಲು ಸಾರ್, ಪ್ಲೀಸ್ ಸಾರ್ ಬಿಟ್ಬಿಡಿ ಸಾರ್. ತೊಡೆಲ್ 1/4 kg ಮಾಂಸ ಎಲ್ಲ ಮಗನೇ ಓಡ್ತೀಯ. ಇಂಥ ಸ್ಕಿಟ್ಟು ಬ್ಯಾಂಗ್ ಮಾಡಿದೀನಿ ಅಂತ ಹೇಳು ಬಿಟ್ಬಿಡ್ತೀನಿ. ನೀವು ಬಂದಿದ್ದೆಲ್ಲ ಬ್ಯಾಂಗೆ ಸರ್? ಪ್ಲೀಸ್ ಸಾರ್, ಪೂರ್ಣಿ ಸಾರ್, ನನ್ ಲವ್ ಸರ್ 10 ವರ್ಷದಿಂದ ಲವ್ ಮಾಡ್ತಿದ್ದೀನಿ ಸಾರ್. ಒಂದೇ ಒಂದಿನ ಮದ್ವೆಗೆ ಸಂಸಾರ ಮಾಡಿದ್ರೆ ಸಾಕು ಸಾರ್, ಆಮೇಲೆ ಎನ್ಕೌಂಟ್ರ್ ಮಾಡ್ಬಿಡಿ ಸಾರ್. ಏನೋ ಪೆಟ್ರೋಲ್ ಬಾರೋ. ಎಲ್ಲೋ ಲ್ಯಾಗ್ ಮಂಜ, ಇಲ್ಲೇ ರಿಹರ್ಸಲ್ ಮಾಡ್ತಾವ್ರೆ ಸಾರ್. ಲ್ಯಾಗು, ಗೊಬ್ಬರ, ಚಿಲ್ಲರು, ಜೊಲ್ಲು, ಪಿಕ್ಕೆ, ಸುಸು, ಇವೆಲ್ಲ ಹೆಸರುಗಳೇ. ಇರಿಟೇಷನ್. ಸಾರ್ ಬಿಟ್ಬಿಡಿ ಸಾರ್, ಮದುವೆ ಆಗ್ಬಿಟ್ಟು ಬೈಕ್ ಹೋಗ್ಬಿಡ್ತೀನಿ. ನಿಂದೇನ ಬ್ಲಾಕ್ ಗೊಬ್ಬರ? ನಂದೇನು
ಏನು ತಪ್ಪಿಲ್ಲ ಸರ್, ನಾ ಯಾವ ಹುಡುಗಿಂದನೂ ಬಿದ್ದಿಲ್ಲ ಸರ್. ಈ ಓದಕ್ಕೆ ನನ್ನ ಮಗ ಹುಡುಗಿಂದ ಬಿದ್ದು ಬೆನ್ ಮೇಲೆ ಕೈ ಮೇಲೆ ಎದೆ ಮೇಲೆಲ್ಲ ಗಿಸ್ಕೊಂಡ್ಬಿಟ್ಟವನೆ ಸರ್. ನನ್ನ ಹತ್ರ 15 ರೂಪಾಯಿ 2 ಟೊಮೆಟೊ ಬಿಟ್ರಿ ಏನಿಲ್ಲ ಸರ್. ಏನಾದ್ರು ಬಾಗಲೇ ಸರ್ ಅದೇ 15 ರೂಪಾಯಿ 2 ಟೊಮೆಟೊ ಸರ್. ತೋರ್ಸೋ ತೆಗೆದು. ಏನು ಕೊಳ್ತಾ ಇದ್ಯಾ ಸರ್? ನನ್ನ ಹತ್ರ ಇದ್ದು 2 ಟೊಮೆಟೊದಲ್ಲಿ ಅರ್ಧ ಟೊಮೆಟೊ ಯಾರು ಲೂಸು ನೀನ್ ತಿಂದೇನೋ? ನನಗ್ ಗೊತ್ತಿಲ್ಲ ಸರ್. ಪೆಟ್ರೋಲ್ ಸರ್ ನಾನೆಲ್ಲ ಲೂಸುನೇ. ಸರ್ ಕುಡಿಯೋಕೆ ನೆಂಚ್ಕೊಂಡ್ಬಿಟ್ಟೆ ಸರ್. ಅಯ್ಯೋಲೇ ನನ್ನ ಟೊಮೆಟೊನ ಕುಡಿಯಕ್ ನೆಂಚ್ಕೊಂತೇನ ನಿನ್ನಲೆ. ಹಳ್ಳಿ ಪ್ರತಿಭೆ ಬಿಟ್ರೆ ಸ್ಕಿಟ್ ಪೂರ್ತಿ ನಗ್ಸಿ ಕಾಮಿಡಿ ಮಾಡ್ಬಿಡ್ತಾನೆ. ಯಾರು ಪೂರ್ಣಿ ಅದ್ಭುತಗಳೇ ಸಖತ್ತಗಳೇ ಅಂತ ಹೇಳಿದೆ. ಕಳ್ಸೋಣ. ಸತ್ಯ ಟೀ ಕೊಡೋ. ಪೂರ್ಣಿ ಚಿನ್ನ ಬಂಗಾರ ಸಿಂಗಾರಿ ನವಿಲು ಕೋಗಿಲೆ ಪಾತ್ರೀತಿ ಕಾಂಗೋರ್. ಮಗ ಇವಳು ಪೂರ್ಣಿನ ಲವ್ಗಿಂತ ಫ್ರೆಂಡ್ಶಿಪ್ಪೇ ಗೇಟ್ರು. ನೀನೇ ಮದ್ವೆ ಆಗ್ಬಿಡ ಮಚ್ಚ. ನನ್ ಮಗ ನಂಗೆ ತಗ್ಲಾಕ್ ಹಾಕೊಡ್ತಾನೆ. ಲೂಸು 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 ಆ ಬ್ಯೂಟಿಗೆ ನೀನೇ ಸಾಟಿ ಮದ್ವೆ ಆಗು. ಯಪ್ಪ ಇದು ಒಂದ್ ಮುಖಾನ. ಲೂಸ ಪೆಟ್ರೋಲ ಮಾಡಿ ಸಾರ್. ಪೂರ್ಣಿ ಬೇಕು ಸಖತ್ತಗಳೇ ಸುಂದರಗಳೇ ಅಂತ ಹೇಳ್ತಿದ್ದಲ್ಲೋ. ಹೋಗೋ. ಬೇಡ ಸಾರ್, ಶೂಟ್ ಮಾಡಿ ಸಾರ್. ಮುಖಾನ ಸಾರ್ ಅದು. ಕೂದಲೆಲ್ಲ ಕೆದ್ಕೊಂಡು ಬಾಯ್ಲೆಲ್ಲ ಹೊಗೆ ಸೊಪ್ಪು ಹತ್ತ ಹೋದ್ರೆ ಗಬ್ಬನ್ನುತ್ತೆ ಸಾರ್. ಶೂಟ್ ಮೀ ಸಾರ್, ಶೂಟ್ ಮೀ ಸಾರ್. ಯಾರಿಗೆ ಗಬ್ಬು ಅನ್ನೋದು? 15 ರೂಪಾಯಿ ಸೋಪು 1 ಬಕೆಟ್ ನೀರಿದ್ರೆ ನಾನು ಪಿಗರೆಯ. ನಾನು ಮಕ್ಕಳ ನೀವು ಮಾಡಿರೋ ಅಲ್ಕ ಕೆಲ್ಸಕ್ಕೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ನಾನು ಸ್ಟೇಷನ್ಗೆ ಹೋಗಿ ಬರುವಷ್ಟೊಳಗಡೆ ನೀವ್ ಯಾರಾದ್ರೂ ಇಬ್ಬರಲ್ಲೊಬ್ಬ ಅವಳನ್ನ ಮದ್ವೆ ಆಗಿರ್ಬೇಕು. ಇಲ್ಲ ಅಂದ್ರೆ ತಲೆ ಕೆಳಗಡೆ ಮಾಡಿ ಮೇಲಿಂದ ಚೇಳ್ ಬಿಟ್ಬಿಡ್ತೀನಿ. ಪೋಣೆ ನಿನಗ್ ಮದುವೆ ನಾನು ಮಾಡಿಸ್ತೇನೆ. ಇರೋಗ್ ರೆಡಿ ಆಗೋ. ಕೆಲಸ ಪೆಟ್ರೋಲ್ ಇದೇ ಖುಷಿಲಿ ಸ್ವೀಟ್ ತಿನ್ರೋ. ಇವಳನ್ನ ಮದ್ವೆ ಆಗೋದಕ್ಕಿಂತ ಸಾಯೋದೇ ಮೇಲು. ಏನೋ ಅದು ವಿಷ. ಅವಳು ಸಿಕ್ಕಿಲ್ಲ ಅಂದ್ರೆ ಕುಡಿಬೇಕು ಅಂತಿದ್ದೆ. ಈಗ ಅವಳು ಸಿಗ್ತಾಳೆ ಅನ್ನೋ ಬೇಜಾರಿ ಕುಡಿಬೇಕು. ಒಬ್ನೇ ಕುಡಿತೀಯ ಮಗ? ನಾನು ಕುಡಿತೀನ. ಪೋಣೆ ಬಾಬಾ ಲೇ ಲೋಜ ಕೆರಸ್ತಿನ ನೋಡ್ರ ಎಷ್ಟು ಸುಂದರವಾಗಿ ರೆಡಿ ಆಗಿದ್ದಾಳೆ ನೋಡ್ರು. ಯಪ್ಪ ಅದೊಂದ್ ಮುಖಾನ. ಅಲೋ ಯಾರಿಗೆ? ನಾನು ಪಿಗರೆಯ. ನನ್ಗೇನ್ ಅಂದ ಇಲ್ವಾ, ಚಂದ ಇಲ್ವಾ, ಕಲರ್ ಇಲ್ವಾ, ಕದರ್ ಇಲ್ವಾ? ಆ ಬ್ರಹ್ಮನೇ ಪುರ್ಸತ್ ಮಾಡ್ಕೊಂಡು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಡ್ರಾ ಮಾಡಿರೋದ್ ನನ್ನ. ಸತ್ಯ ಮಾಮ ಐ ಲವ್ ಯು ಟು. ಯಾರಿಗುಂಟು ಯಾರಿಗಿಲ್ಲ. ಕಾಮಿಡಿ ಮಾಡಿ ಪಂಚ್ ಮಾಡಿ ಜನಗಳನ್ನ ಪಾಕ ನಚ್ಚಿ. ಜೈ ಮಜಾ ಭಾರತ ಸೀಸನ್ 3 ಮಜಾ ಫುಲ್ ಜೋರು. ರಚಿತಾ ಮ್ಯಾಮ್ ಸರ್ ಕಮಾನ್. ನಮಸ್ಕಾರ. ನನ್ನ ಹತ್ರ 15 ರೂಪಾಯಿ 2 ಟೊಮೆಟೊ ಬಿಟ್ರಿ ಏನಿಲ್ಲ. ನಮ್ಮ ಓನ್ ಗೋರಿ ಕಟ್ಸಕ್ಕೆ ನಮ್ಮ ಓನ್ ಗೋರಿ ಕಟ್ಸಕ್ಕೆ ಇಷ್ಟು ಸಾಕು. ಲೂಸು ಪೆಟ್ರೋಲ್ ಸ್ಕಿಟ್ ಅಲ್ಲಿ 2 ಪಂಚ್ ಮಾಡಿ ನಗ್ಸಿದ್ರೆ ಬಿಟ್ಬಿಡ್ತಾ ಇದೆ. ದುಡುಕ್ ಬಿಟ್ರು. ಏನ್ ಡೈಲಾಗ್ ಹೇಳಿದ್ದೀನು? ಜೀವನ ತುಂಬಾ ಕಾಸ್ಟ್ಲಿ. ಕಾಮಿಡಿ ಮಾಡಿ ಪಂಚ್ ಮಾಡಿ ಜನಗಳನ್ನ ಪಾಕ ನಗ್ಸಿ. ಜೈ ಮಜಾ ಭಾರತ ಸೀಸನ್ 3 ಮಜಾ ಫುಲ್ ಜೋರು. ರಚಿತಾ ಮ್ಯಾಮ್ ಗುರು ಸರ್ ನಿಜವಾಗ್ಲೂ ಪಕ ಅಂತಾನೆ ನಗ್ಸಿದೀರಾ. ಸೊ ಜೋರಾಗಿ ಇನ್ನೊಂದೊಂದು ಚಪ್ಪಾಳೆ ಕೊಡಿ ನಮ್ಮ ಹುಡುಗರಿಗೆ. ಓಕೆ ಗುರುಜಿ, ಸ್ಕಿಟ್ ಹೇಗಿತ್ತು? ಒಂದೇ ಮಾತಲ್ಲಿ ಸೂಪರ್.
ಚೆನ್ನಾಗಿತ್ತು. ಅಂದರೆ ದುನಿಯಾದ ಒಂದಷ್ಟು ಕ್ಯಾರೆಕ್ಟ್ರು ಎಲ್ಲ, ಪೆಟ್ರೋಲು, ಲೂಸ್ ಮಾದ, ಹರೀಶ್ ಚೆನ್ನಾಗಿತ್ತು, ರಂಗಾಯಣ ರಘು ರೋಲ್. ಸೊ ಇಡೀ ಸ್ಕಿಟ್ ನೋಡಿದ್ರೆ ಆ ಕಡೆಯಿಂದ ಮಧು, ಈ ಕಡೆಯಿಂದ ಹರೀಶ ಇಬ್ರು ಮಾಡ್ಕೊಂಡು ನಾವು ಅದ್ರ ಜೊತೆ ನಗ್ತಾ ಇದ್ವಿ. ಸೊ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್, ಕೀಪ್ ಇಟ್ ಅಪ್. ಈ ಸ್ಕಿಟ್ ಬಗ್ಗೆ ಒಂದು ಹೇಳ. ಹಾ ಸರ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ತುಂಬಾನೇ ಇಷ್ಟ ಆಗಿರುವಂತ ಒಂದು ಸ್ಕಿಟ್ ಇದು. ಅಂಡ್ ಏನ್ರು ಪರ್ಫಾರ್ಮೆನ್ಸು, ಸೀನಿಯರ್ಸ್ ನಮ್ಮ ಮಜಾ ಬಾರ್ದ ಸೀಸನ್ 2 ಕಂಟೆಸ್ಟೆಂಟ್ಸ್ನೇ ಒಂದ್ ಲೆವೆಲ್ ಓವರ್ಟೇಕ್ ಮಾಡೋ ತರ ಇತ್ತು ಪರ್ಫಾರ್ಮೆನ್ಸು. ಅಂಡ್ ಡೆಫಿನೆಟ್ಲಿ ಯು ಗೈಸ್ nailed it. You guys killed it. ನಂದೀಶ ಮಗ ನೀನ್ ಬಂದಾಗ ವಾವ್. ಈಗ ನಿಜವಾಗ್ಲೂ ನನ್ನ ನಂದೀಶನ್ ಜೊತೆ ಡಾನ್ಸ್ ಮಾಡ್ಲಾ. ಹುಲಿ ಹುಲ್ ತಿನ್ನುತ್ತೆ ಅಂದ್ರೆ ನಂಬಕ್ಕಾಗಲ್ಲ, ಹಸು ಆಕಾಶದಲ್ಲಿ ಹಾರಾಡುತ್ತೆ ಅಂದ್ರೆ ನಂಬಕ್ಕಾಗಲ್ಲ. ಹಂಗೇನೆ ಊರ್ನೂರ್ ಸಂಸಾರಕ್ಕೆಲ್ಲ ಪಾಷಾಣ ಹಾಕಿರೋ ಸಾಮ್ರಾಣಿ ಪಾಸಿಟಿವ್ ಆಗಿರೋದ್ರ ಬಗ್ಗೆ ಮಾತಾಡ್ತಾನೆ ಅಂದ್ರೆ ನಂಬಕ್ಕಾಗತ್ತಾ? ಸತ್ಯ ರೀ, ನಂಬಲೇಬೇಕು. ಸ್ಕಿಟ್ ನೋಡಿ ಬೇಕಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅಲ್ಲ ಮೇಡಮ್, ನಾವ್ಯಾಕೆ ನಿಮ್ ಎಂಟ್ರಿ ಡ್ಯಾನ್ಸ್ ಮಾಡ್ಬೇಕು? ನೀವು ನೋಡಿ ಡ್ಯಾನ್ಸೇ ಮಾಡ್ತಿಲ್ಲ, ಸೋಫಾ ಮೇಲೆ ಕಾಲ್ಗೆ ಕುತ್ಕೊತಾ ಇದೀರ ಯಾಕೆ? ನಾನು ಹುಟ್ಟಿ ಬೆಳೆದು 18 ವರ್ಷ ಆಗಕ್ಕೂ ಮುಂಚೆ ಈ ಮಜಾ ಭಾರತಕ್ಕೆ ಬಂದು ಮಜಾ ಭಾರತದ ಕೀರ್ತಿ ಪತಾಕಿಯನ್ನು ಎತ್ತಿ ಹಿಡ್ತಿದ್ದೀನಿ ಕಣೋ. ಅದಕ್ಕೆ ನೀವು ಎಂಜಾಯ್ ಮಾಡ್ಬೇಕು ಕಣ್ರು, ಸಂಭ್ರಮಿಸ್ಬೇಕು ಕಣ್ರು. ಯಪ್ಪ ನೀವು ಪುಣ್ಯ ಮಾಡಿದ್ರಿ ಕಣ್ರು ನೀವೆಲ್ಲ. ಯಪ್ಪ ಎಷ್ಟು ಪುಣ್ಯ ಮಾಡಿದ್ರು. ನಾನು ನನ್ನ ಪುಣ್ಯಕ್ಕೆ ಮಜಾ ಬರ್ತೀನಿ. ಯಪ್ಪ ಆಯ್ತಪ್ಪ ನಂದೀಶ, ನಿನ್ನ ಪ್ರಕಾರನೇ ಬರ್ತೀನಿ. ಇಲ್ಲೊಬ್ಬ ಅವನ್ ಸ್ಕ್ರಿಪ್ಟ್ ಅವನೇ ಬರ್ಕತ್ತಾನೆ, ಅವನ್ ಡೈಲಾಗ್ ಅವನೇ ಬರ್ಕತ್ತಾನೆ, ಅವನ್ಗೆ ಹೀರೋ ಹಾಕ್ಬಿಟ್ಟವನೆ. ಏನೋ ದೊಡ್ಡ ಬಿಳ್ಳ ಬೇರೆ ಕೊಡ್ತಾನವ. ಹಲೋ, ಇಲ್ಲಿ ಯಾರಿಗ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ ನಾವೇ ಹೀರೋಗಳಾಗಬೇಕು. ಅರ್ಥವಾಯ್ತು ಬಿಡಿ. ಏನ್ ಅರ್ಥ ಆಯ್ತು? ನಾನು ಸಂಸಾರ ಮಾಡ್ತಿರೋದು ಸಂಸಾರಿ ಜೊತೆ ಅಲ್ಲ, ಸನ್ಯಾಸಿ ಜೊತೆ ಅಂತ. ಏನಪ್ಪ ಹೆಂಡತಿ ಇಷ್ಟು ಬೈದ್ರು ಇವನು ಕೋಪನೇ ಮಾಡ್ಕೊತಾ ಇಲ್ಲ ಅಂತ ನೋಡ್ತಾ ಇದ್ದೀರಾ? ನಾನು ಕೋಪ ಮಾಡ್ಕೊಳ್ಳಲ್ಲ. ಯಾಕೆ ಹೇಳಿ? ಐ ಆಮ್ ಎ ಪಾಸಿಟಿವ್ ಪರ್ಸನ್. ನಾನೇನಾದ್ರೂ ನೆಗೆಟಿವ್ ಆಗಿದ್ದಿದ್ರೆ ಅವಳಿಗೆ 2 ಕಪಾಲ ಸೇರ್ತು ಹೊಡಿತಾ ಇದ್ದೆ. ಅವಳು ಬ್ಯಾಗ್ ತಗೊಂಡು ಅವ್ರ ಮನೆಗೆ ಹೋಗ್ಬಿಡ್ತಾ ಇತ್ತು. ನಾನು ಪಾಸಿಟಿವ್ ಪರ್ಸನ್ ಆಗಿರೋದ್ರಿಂದ ಅವಳು ಅಡುಗೆ ಮನೆಗೆ ಹೋಗ್ತಾ ಇದ್ದಾಳೆ. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋನೇ ತಗ್ಸಿಲ್ಲ. ಯಾಕೆ ಅಂದ್ರೆ ಅದ್ರಲ್ಲಿ ನೆಗೆಟಿವ್ ಇರುತ್ತೆ ಅಂತ. ನಿಮ್ಗೆ ಈ ಪಾಸಿಟಿವ್ ಅಲ್ಲಿ ಎಷ್ಟು ಪವರ್ ಇದೆ ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ, ಹೇಳ್ತೀನಿ. ಗುಡ್ ಕ್ವಶನ್. ಒಂದು ದಿನ ರಚಿತಾ ಮೇಡಮ್ ಜಗಪ್ಪನಂತ ಗಂಡನೇ ಬೇಕು ಅಂತ ಪೂಜಾರಿ ಹತ್ರ ಕೇಳಿದ್ರಂತೆ. ಅವರು ಸೂರ್ಯ ಹುಟ್ಟಕ್ಕಿಂತ ಮುಂಚೆನೆ ನೀವು ಎದ್ದು ಪೂಜೆ ಮಾಡ್ಬೇಕು ಅಂತ ಹೇಳಿದಾಗ ಇವರು ನೈಟ್ ಶೂಟಿಂಗ್ ಮುಗಿಸ್ಕೊಂಡು ಹೋಗೋದು ಲೇಟ್ ಆಗಿ, ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಗಿ, ಸೂರ್ಯ ಹುಟ್ಬಿಡ್ತಾನಲ್ಲೋ ಅನ್ನೋ ಭಯದಲ್ಲಿ ನಡುಕ್ತಾ ಇರ್ಬೇಕಾದ್ರೆ ನಾನು ಹೋಗಿ, ಸೂರ್ಯ ಯು ಡೋಂಟ್ ಕಮ್. ಸೂರ್ಯ 40 minutes ಲೇಟ್. That is positive power ಅಂದ್ರೆ. ಜಗಪ್ಪ, ಈಗ ಪಾಸಿಟಿವ್ ನೆಗೆಟಿವ್ ಅಂತ ಮಾತಾಡ್ತೀಯಲ್ಲ, ಹಂಗಂದ್ರೆ ಎಕ್ಸ್ಪ್ಲೇನ್ ಮಾಡಂಗಂದ್ರೆ ಏನು ಅಂತ? ಗುಡ್ ಕ್ವಶನ್. ಅಲ್ಲೇ ಬಂದು ತೋರಿಸ್ತೀನಿ. ಪಾಸಿಟಿವ್ ಅಂದ್ರೆ ಏನಪ್ಪಾ ಅಂದ್ರೆ, ಬನ್ನಿಲಿ ಒಳ್ಳೆ ಸಾಯಿಸ್ತೀನಿ ನಿನ್ನ. ಇದು ನೆಗೆಟಿವ್. ಇವ್ರ ನೆಗೆಟಿವ್
ತಪ್ಕೊಳಕ್ ಬಂದಾಗ ಕೋಪ ಮಾಡ್ಕೊಳ್ಳೋದು ನೆಗೆಟಿವ್. ಅವ್ ತಪ್ಕೊಂಡಿದ್ರೆ ಪಾಸಿಟಿವ್. ಪಾಸಿಟಿವ್. ಇದು ನೆಗೆಟಿವ್. ಇದು ಇವಾಗ ನೋಡ್ಕೊಳ್ಳಿ. ಅಪ್ಪಿ ಇದು ಪಾಸಿಟಿವ್. ಹೇಳಿ ನೋಡ್ಕೊಳ್ಳಿ ಅಪ್ಪಿ. ಇದು ನೆಗೆಟಿವ್. ಇದು ಲೈಫಲ್ಲಿ ಉದ್ಧಾರ ಆಗಲ್ಲ. ಇದು ಈ ನಾಯಿ ಹೇಳೇ ಇಲ್ಲ ಆಗ್ಲೇ ಬಂದು ತಪ್ಕೊತಾ ಇತ್ತು. ಇದು ನೆಗೆಟಿವ್. ಇದು ಆಗ್ಲೇ ಏನು ಅಂತೆ ಜಗ್ಗ, ಚಿಲ್ಲರ್, ಬ್ಲ್ಯಾಕ್, ಸುಸ್ಮಿತಾ, ಟೀಕೆ ಇವರೆಲ್ಲ ಒಂದು ಹೆಸರೇನು ಅಂದೆ. ಹೌದು ಕಣ, ಅದೆಲ್ಲ ಹೆಸರಲ್ಲ, ಬ್ರ್ಯಾಂಡ್. ಮಜಾ ಬರುತ್ತೆ ಬ್ರ್ಯಾಂಡ್. ನಾನೀಗ ಅವನಿಗೆ ಬೈದೆ. ಇದನ್ನ ನೀನು ಬೇಜಾರು ಮಾಡ್ಕಂದ್ರೆ ಅದು ನೆಗೆಟಿವ್, ಖುಷಿಯಾಗಿ ತಗೊಂಡ್ರೆ ಅದು ಪಾಸಿಟಿವ್. ರಚಿತಾ ಮೇಡಮ್, ನೀವು ನೆಗೆಟಿವ್ ಪಾಸಿಟಿವ್ ಹೆಂಗ್ ಕಾಣಿಸ್ತೀನಿ ನಾನು? ನೀವೇ ಹೇಳ್ಬೇಕದು, ಗೊತ್ತಾಗಲ್ಲ ಅದು. ನನ್ನ ಹೆಂಡತಿ ಪಾಸಿಟಿವ್ ಅಂದ್ರೆ ನಾನು ಪಾಸಿಟಿವ್ ತಾನೆ. ಇದು ಪ್ರಕೃತಿಯ ನಿಯಮ. ಸಾಮ್ರಾಣಿ, ಕಚ್ಚಡ, ಕಂತ್ರಿ, ಗಜ್ಜಿ, ನಾಯಿ, ತಗುಡು, ತುಕಾಲಿ ನನ್ನ ಮಗನೇ. ಇಷ್ಟು ಕೆಟ್ಟದಾಗ ಬೈದ್ರೆ ಕೆಕ್ಕೆ ಅಂತ ರಕ್ತಿದ್ಯಲ್ಲ. ಬೈದ್ರು, ನನ್ನನ್ನು ತೆರೆದು ಹಾಕಿದ್ರು, ನಾನು ಕೋಪ ಮಾಡ್ಕೊಳ್ಳಲ್ಲ. ಯಾಕೆ? ಐ ಆಮ್ ಎ ಪಾಸಿಟಿವ್ ಪರ್ಸನ್. ಯಾರು ನೀನು? ನಿನಗೆ ದುಡ್ಡು ಕೊಟ್ಟು ಬೇಕುಪ್ಪ. ದುಡ್ಡೆಲ್ಲೋ? ಅದಕ್ಕೆ ಯಾಕೆ ತಲೆ ಕೆಡಿಸ್ಕತ್ತೀಯ? ತಗೋ ಚೆಕ್ಕು. ಮತ್ತೆ ಚೆಕ್ಕು ನೋಡಿ. 5 ವರ್ಷದಿಂದ ಚೆಕ್ಗಳು ಕೊಡ್ತಾನೆ ಇದೆಯಾ, ಅದು ಶ್ರೀಶಾಂತ್ ಬೌಲಿಂಗ್ ತರ ಬೌನ್ಸ್ ಆಗ್ತಾನೆ ಇದೆ. ಒಂದು ಕ್ಲಿಯರ್ ಆಗ್ತಾ ಇಲ್ಲ ಕಣ. ನೋಡಪ್ಪ, ಚೆಕ್ ಕೊಡೋದು ನನ್ ಜವಾಬ್ದಾರಿ, ದುಡ್ಡು ಕೊಡೋದು ಮ್ಯಾನೇಜರ್ ಜವಾಬ್ದಾರಿ. ತೆಗೆದು ಬಿಟ್ಟ ಅಂದ್ರೆ ಮಗನೇ, ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇರ್ತಾನೆ ಮ್ಯಾನೇಜರ್ ಕೊಡಕ್ಕೆ. ಊಟ ಕೊಡೋನೆ ಬೀಡ ಕೊಡ್ಬೇಕು, ಚೆಕ್ ಬುಕ್ ಕೊಟ್ಟವನೇ ದುಡ್ಡು ಕೊಡ್ಬೇಕು. ನೋಡು, ಅಷ್ಟಕ್ಕೂ ನಿನಗೆ ದುಡ್ಡು ಬೇಕೇ ಬೇಕು ಅಂತ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಆ ದುಡ್ಡನ್ನ ದೇವ್ರ ಉಂಡಿಗೆ ಹಾಕ್ದೆ ಅಂತ ಪಾಸಿಟಿವ್ ಥಿಂಕ್ ಮಾಡಿದ್ರೆ ನೀನು ಉಳ್ಕೊಂತೀಯ. ಇಲ್ಲ ನನಗೆ ದುಡ್ಡು ಬೇಕೇ ಬೇಕು ಅಂತ ನೆಗೆಟಿವ್ ಥಿಂಕ್ ಮಾಡಿದ್ರೆ ಸತ್ತೋಗ್ಬಿಡ್ತೀಯ. ಯಾವ್ದು ಬೇಕು? ನನ್ನ ಮಗ ಪಾಸಿಟಿವ್ ನೆಗೆಟಿವ್ ಅಂತಾರಲ್ಲ ಸಾಮ್ರಾಣಿ, ಈ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಏನ? ಪಾಸಿಟಿವ್. ಗುಡ್ ಕ್ವಶನ್. ಕನ್ಯಾಕುಮಾರಿಯ ತುತ್ತ ತುದಿಯಲ್ಲಿ ನಿಂತ್ಕೊಂಡು ಸಮುದ್ರನ ನೋಡಿ ಭೂಮಿ ಇಲ್ಲಿಗೆ ಮುಗಿದೋಯ್ತು ಅನ್ಕೊಳ್ಳೋದು ನೆಗೆಟಿವ್. ಅದೇ ಉಲ್ಟಾ ತಿರುಗ್ಬಿಟ್ಟು ಭೂಮಿ ಇಲ್ಲಿಂದ ಶುರು ಆಗ್ತಾ ಇದೆ ಅನ್ನೋದು ಪಾಸಿಟಿವ್. ದುಡ್ಡು ಕೊಡ್ತೀಯಲ್ಲ, ದುಡ್ಡು ಅನ್ನೋದೇ ಒಂದು ನೆಗೆಟಿವ್. ದುಡ್ಡೇ ಇಲ್ಲ ಅಂದ್ರೆ ಅದು ಪಾಸಿಟಿವ್. ಯಾಕೆ ಸುಮ್ನೆ ಹೋಗ್ತಾ ಇದೆಯಾ? ಸುಮ್ನೆ ಹೋದ್ರೆ ಏನ್ ಮಾಡ್ಲಪ್ಪ? ಏನ್ ಮಾಡ್ಲಿ? ನಾನ್ ಕೊಟ್ರ ದುಡ್ಡು ಮತ್ತೆ ನನಗೆ ಬರಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ಮೇಲೆ ನಾನು ಪಾಸಿಟಿವ್ ಆಗಿ ತಗೋಬೇಕು. ಗುಡ್. ನಮ್ಮ ದೇಶದಲ್ಲಿರೋರೆಲ್ಲ ಈ ತರ ಪಾಸಿಟಿವ್ ಆಗೇ ಥಿಂಕ್ ಮಾಡ್ಬೇಕು. ಮತ್ತೆ ಪಾಸಿಟಿವ್ ನನಗೆ ಕೊಡ್ದೆ. ನೀನು ಕೊಟ್ಟಿರೋದನ್ನ ನಾನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಜನ ನನ್ನ ನೆಗೆಟಿವ್ ಅನ್ಕೊಬಿಡಲ್ವೇ? ಇವನ ಹತ್ರದ ನಂಗೆ ಹುಚ್ಚಿಡಿಯುತ್ತೆ. ನಿನ್ನ ದುಡ್ಡು ಬೇಡ, ನಿನ್ನ ಸವಸರಣ ಬೇಡ ಅನ್ಬಿಟ್ಟು ಬಿಡಪ್ಪ. ಬರೀ ಕಟ್ಟು ಪಡ್ತೀವ. ಕುಟ್ಟಿ ಕುಟ್ಟಿ ಒಂದು ಗುಮ್ಮ ಕುಟ್ಟಿ, ಕುಟ್ಟಿ ಕುಟ್ಟಿ ಉಮ್ಮಮ್ಮ ಕುಟ್ಟಿ, ಮಲಯಾಳಿ ಕುಟ್ಟಿ. ಅಯ್ಯೋ, ಇದೆಂತ ಡಿಸ್ಟರ್ಬ್? ತಳಿ 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 ಹಡಕ್ 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 ತಳಿ, ಒಂದೇ ಒಂದು ಬುತ್ತು ಕೊಡು, ಹಠಕ್ ಹಠಕ್ ಕಳಿ ತಳಿ. ಕುಟ್ಟಿ ಕುಟ್ಟಿ ಒಂದು ಗುಮ್ಮ ಕುಟ್ಟಿ. ನನ್ನೆ ಅಂತ ಕೊಲ್ತಿಯ ಮರ ಐತಿ. ಅಯ್ಯೋ, ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅಲ್ಲ, ನಾನು ಸಾಯ್ತೇನೆ ಅಂತ ಡಾಕ್ಟರ್ನ ಜೊತೆಲಿ ಇಟ್ಕೊಂಡು ಓಡಾಡ್ತೇನೆ, ಇವಳು ನನ್ನ ಕೊಲ್ತಿಯ. ಅಪ್ಪ, ಅರೆ ಮಾಮ, ಮಾಮ ಹೇಗಿದ್ಯಾ ಮಾಮ? ಏನಾಯ್ತು ನಿನಗೆ? ನೀನ್ ನನ್ನ ಕತೆ ಬಿಡು. ನನ್ನ ಪಕ್ಕದ ಬೆಡ್ ಅಲ್ಲಿ
ನಾಗಮಂಜ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ. ಎಂತಾಗಿಲ್ಲ, ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೇನ್ ತೊಂದ್ರೆ ಇಲ್ಲ ಅಂತ. ಮೆದುಳೊಂದು ಪುಡಿಯಾಗಿದೆ ಅಷ್ಟೇ. ಮತ್ತು ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೇನ್ ತೊಂದ್ರೆ ಇಲ್ಲ ಅಂತ. ಆಮೇಲೆ ಅಂತ ಹಾರ್ಟ್ ಜಜ್ಜಿ ಪುಡಿಯಾಗಿದೆ, ಬಟ್ ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೇನ್ ತೊಂದ್ರೆ ಇಲ್ಲ ಅಂತ. ಕೈ ಕಾಲೆರಡು ತುಂಡಾಗಿ ಒಂದು ಕಾಲು ಮಲ್ಪೆ ಬೀಚಲ್ಲಿ, ಇನ್ನೊಂದು ಕಾಲು ಪಣಂದೂರ್ ಬೀಚಲ್ಲಿ ಬಿದ್ದಿದೆ, ಬಟ್ ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೇನ್ ತೊಂದ್ರೆ ಇಲ್ಲ ಅಂತ. ಮಾರ್ಚೂರಿಲಿ ಮಲ್ಸಿದ್ದಾರೆ, ಬಟ್ ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೇನ್ ತೊಂದ್ರೆ ಇಲ್ಲ ಅಂತ. ಅವ ಸಾಯುವುದೆಂತ, ಅವನಿಗೆ ನೋವಾಗುದಿಲ್ವಾ? ಅವನ ನೋವು ಕೇಳಿ ಇಡೀ ಮಜಾ ಭಾರತ ಸಟ್ಟೆ ಗಂಧದ ಆಹಾರ ತಂದು ಹಾಕ್ತಾ ಇದ್ದಾರೆ, ಬಟ್ ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೇನ್ ತೊಂದ್ರೆ ಇಲ್ಲ ಅಂತ. ಹೋಗ್ಲಿ, ನಂದು ಜೋರುಂಟು, ಡಾಕ್ಟರ್ ಬದುಕುವುದೇ ಇಲ್ಲ ಅಂದಿದ್ದಾರೆ. ಶೀತ ಆಗಿದೆ, ಜೋರು ಶೀತ. ನಾನು ಬದುಕುದಿಲ್ಲ ಅಂದಿದ್ಕೆ ಸಿಸ್ಟರ್ನ ಓಡಿಸ್ಕೊಂಡ್ ಬಂದೆ. ಒಳ್ಳೆ ಕೆಲಸ ಮಾಡಿದ್ಯಾ. ಮತ್ತೆ ಎಲ್ಲಿ ನಿನ್ನ ಗಂಡ ಎಲ್ಲಿ? ಹಾಳಾದವ ಅಲ್ಲೇ. ನೀನು ತಾಮ್ರಾಣಿ ಹೆಂಗಿದ್ದೀಯಾ? ಹೈಟ್ ಆಗಿಲ್ಲ ವೆಯ್ಟ್ ಆಗಿದ್ದೀನಿ, ವೆಯ್ಟ್ ಆಗಿಲ್ಲ ಹೈಟ್ ಆಗಿದ್ದೀನಿ. ಒಂದೆಂತದೆ ಪಿರ್ಪಿರಿ, ಒಂದು ಅರ್ಥ ಆಗುದಿಲ್ಲ. ನಂಗೆ ಅರ್ಥ ಆಗ್ಲಿಲ್ಲ. ನಗು ಚಂದ ಉಂಟಲ್ಲ. ಇವನಿಗೆಲ್ಲ ಅರ್ಥ ಆಗ್ತದೆ? ಇವಳ ಅರ್ಥ ಕೇರಳ, ಅರ್ಥ ಕರ್ನಾಟಕ. ಪಾಪ ಅಲ್ಲ, ನಾನ್ ಕೇಳಿದ್ದು ನೀನ್ ಹೆಂಗೆ ಇದೀಯ ಅಂತ. ನಾನು ಪಾಸಿಟಿವ್ ಆಗಿದ್ದೀನಲ್ಲ, ಯಾವಾಗ್ಲೂ ಚೆನ್ನಾಗೇ ಇರ್ತೀನಿ. ಅಲ್ಲ, ಇದು ಪಾಸಿಟಿವ್ ನೆಗೆಟಿವ್ ಅಂದ್ರೆ ಎಂತ? ಗುಡ್ ಕ್ವಶನ್, ಈಗಲೇ ತೋರಿಸ್ತೀನಿ. ಇದು ನೆಗೆಟಿವ್. ಅವಳನ್ನ ತಪ್ಪಿಕೊಂಡಾಗ್ಲೂ ನಿನಗೆ ಕೋಪ ಬರ್ಲಿಲ್ಲ ಅಂದ್ರೆ ಅದು ಪಾಸಿಟಿವ್. ಈಗ ಅವಳನ್ನ ತಪ್ಪಿದ್ರೆ ಕೋಪ ಬಂದ್ರೆ ನೆಗೆಟಿವ್, ಕೋಪ ಬಂದಿಲ್ಲ ಅಂದ್ರೆ ಪಾಸಿಟಿವ್. ಹೌದು. ತಪ್ಪ ನೀನು. ಈಗ ನಾನ್ ಪಾಸಿಟಿವ್ ಅಲ್ಲ? ನಾನು ನೋಡುದು ಬೇಡವಾ? ಹೌದು. ನೀನ್ ಪಾಸಿಟಿವ್ ಹೌದಾ ಅಲ್ಲ ಅಂತ. ಇವಂತೂ ಬರೀ ಕೋಳಿ ತಿಂದಿರೋ ಮಂಡೆ, ನಮ್ದು ಮೀನ್ ತಿಂದಿರೋದು. ಮೈಯಲ್ಲೆಲ್ಲ ನಾಗರ ಹಾವ ಹಾವ ಹಾವಳಿ. ಎಂತ ಅಲ್ಲಾಡ್ತಾನೆ ಇಲ್ಲ? ಅಲ್ಲಾಡ್ತಾ ಉಂಟು, ನಿಂಗೆ ಕಾಣ್ತಾ ಇಲ್ಲ. ನಾಯಿ ಅವಳು ತಪ್ಪಿದ್ರೆ ಒದಿತಾಳೆ. ನಾನು ಪಾಸಿಟಿವ್ ಒಂದೇ, ಅವಳು ಪಾಸಿಟಿವ್ ಒಂದ. ಅವನು ನೀನ್ ಯಾಕೆ ಅವನ್ ತಪ್ಪಿದಾಗ ಸುಮ್ಮನೆ ಇದ್ದೆ? ನೀನ್ ಯಾಕೆ ಅವ್ನು ನನ್ನ ತಪ್ಪಲಿಕ್ಕೆ ಹೋದ್ದು? ಅವಳು ಒದ್ಲು, ನೀನು ಒದಿಬೇಕು ಗೊತ್ತಾ? ನಾನು ಹೇಳಿದ್ದು ನನಗಲ್ಲ ಮರೈತಿ, ಅವನಿಗೆ. ಅಯ್ಯೋ, ಸ್ವಲ್ಪ ಕನ್ಫ್ಯೂಸ್ ಆಯ್ತು. ನಿನ್ನ ಕನ್ಫ್ಯೂಸ್ ಅಲ್ಲಿ ನಮ್ ಫ್ಯೂಸೇ ಹೋಯ್ತು. ಸುಮ್ಮನೆ ಇರ್ರಿ, ನೀವೇನ್ರಿ ನೀವು? ನಿಂಗೆ ಕುಡಿಯಕ್ಕೆ ಏನ್ ತರ್ಲಿ? ಜ್ಯೂಸ್ ತರ್ಲಾ? ಬೇಡ, ಚಳಿ ಜೋರುಂಟು. ಕಾಫಿ. ಕಾಫಿ ಬಾಡಿಗೆ ನೆಗೆಟಿವ್, ನೀರು ಪಾಸಿಟಿವ್. ನೀರು ಕೊಟ್ರೆ ಒಳ್ಳೇದು ಅನ್ಸುತ್ತೆ. ಸುಮ್ಮನೆ ಇರ್ರಿ, ಅವ್ನು ಹಾಳಾಗಿ ಹೋಗ್ಲಿ. ತಿನ್ನಕ್ಕೆ ಏನ್ ಮಾಡ್ಲಿ? ನಮ್ದು ಒಳ್ಳೆ ಮೀನ್ಸಾರ್ ಮಾಡು, ಸಮ ತಿಂತೇನೆ. ಮೀನು ಬಾಡಿಗೆ ನೆಗೆಟಿವ್, ಸೊಪ್ಪು ಪಾಸಿಟಿವ್. ನೀವು ಸೊಪ್ಪು ತಿಂದ್ರೆ ಒಳ್ಳೇದು ಅನ್ಸುತ್ತೆ. ನಾಯಿ ಮರಿ ಇವನು. ನಾನ್ ಮಂಗಳೂರಿಂದ ನೀರು ಕೂಡ ಸೊಪ್ಪು ತಿನ್ಲಿಕ್ಕೆ ಬಂದಿದ್ದು. ನಮ್ಮಲ್ಲಿ ನೀರು ಸೊಪ್ಪಿಗೆ ಕಡಿಮೆ ಉಂಟಾ? ನನಗೆ ಸಿಟ್ಟು ಬಂದ್ರೆ ಸಮ ಬೈತೇನೆ. ನಾಯಿ ಅವನಿಗೆ ಸಮ ಬೈದೆ. ನೀನು 2 ದಿವಸ ಮಾತಾಡೋದಿಲ್ಲ, ಮಾತಾಡೋದಿಲ್ಲ. ಲೇ ಬೇವರ್ಸಿ ನಾಯಿ, ಇದನ್ನ ಪ್ರತಿ ಸ್ಕಿಟ್ಟಲ್ಲೂ ಬೈತಾ ಇರ್ತೀನಿ ಕಣ. ನನ್ನ ಸಿಟ್ಟು ಬರ್ಸ್ಬೇಡ, ನಾನು ಹುಷಾರಿಲ್ಲ ಅಂತ ಇಲ್ಲಿಗೆ ಬಂದಿದ್ ಗೊತ್ತಾ? ಹುಷಾರಿಲ್ಲ ಅನ್ಕೊಳ್ಳೋದೇ ನೆಗೆಟಿವ್, ನಾ ಚೆನ್ನಾಗಿದ್ದೀನಿ ಅನ್ಕೊಳ್ಳೋದೇ ಪಾಸಿಟಿವ್. ಇದು ಬೇಕಾ ನಿನಗೆ? ತಾಗಿ ಫೋನ್ ಅಂದ್ರೆ ರೇಡಿಯೇಷನ್, ರೇಡಿಯೇಷನ್ ಅಂದ್ರೆ ನೆಗೆಟಿವ್. ನಾನು ಮಾಡಲ್ಲ. ಪಂಚಭೂತಗಳೇ ನಿಮ್ಮ ಅವನ್ನ ಪಾಸಿಟಿವ್ ಆಗಿ ಬಾ 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 ಅಂತ ಇರ್ಬೇಕಾದ್ರೆ ಬೇಡ ಬೇಡ ಅಂತ ತಡೆಯಕ್ಕೆ ನಾನು ಯಾರೇ? ಹೋಗು, ನೀವು ಹೋಗು. ಮಾತ್ರೆ ಕೂಡಿಯ ಹೋಗುದಲ್ಲಿ.
ಇವನ್ ಮನೆಗೆ ಉಳಿಲಿಕ್ಕೆ ಬಂದ್ರೆ ಸಾಯಿಸ್ತಾನಲ್ಲ ಪರದೇಸಿ. ಭಲೆ ಬೇಗ ಪೋಯಿ ಎಂಚಿನ ಪೋಯಿ ಸುಮ್ಮನೆ ಹೋದ್ರೆ ನಾವು ನೆಗೆಟಿವ್, ಇವನಿಗೆ 4 ಬಿಗಿದು ಹೋದ್ರೆ ಅದೇ ಪಾಸಿಟಿವ್. ಇದಕ್ಕೆ ದೊರೆಗೆ ಹೊಡಿತಾವಳೆ, ಇದು ನೆಗೆಟಿವ್. ಆಕ್ಷನ್ ಮಾಡೋದು ಪಾಸಿಟಿವ್. ಭಲೆ ಭಲೆ ಪೋಯಿ ಬೇಕಾ ಏನು ಹೊಡೆಗು ಇನ್ನೂ ನಗ್ತಿದ್ದೀರಲ್ರಿ. ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಬಿತ್ತು. ಮಾತ್ರ ಇದ್ದಿದ್ದಕ್ಕೆ ಸರಿ ಹೋಯ್ತು, ಅವ್ನ್ ಬದುಕ್ತ. ಇಲ್ಲ ಅಂತಿದ್ರೆ ನಮ್ಮ ಮಾವ ಸತ್ತು ಹೋಗ್ತಿದ್ದ. ಮಾತ್ರೆ ನುಂಗದೆ ನೆಗೆಟಿವ್, ಹಂಗೆ ಇರೋದು ಪಾಸಿಟಿವ್. ನಂಗೆ ಇರಿಟೇಷನ್ ಆಗ್ತಾ ಇದೆ ಇಲ್ಲಿ. ಈಗ ಅವನಿಗೆ ಮಾತ್ರ ಸಿಕ್ತು ಓಕೆ, ನಾಳೆ ನನಗೇನಾದ್ರೂ ಹೋಗಿ ಮಾತ್ರ ಸಿಕ್ಕಿಲ್ಲ ಅಂದ್ರೆ ನಾನ್ ಹೋಗೇನಾ? ಯಪ್ಪ ನಿನ್ನಂತೊಂದ್ ಜೊತೆ ನಾನ್ ಜೀವನ ಮಾಡಲ್ಲ. ನಾನ್ ಹೋಗ್ತೀನಿ, ನಾನ್ ತವ್ರ ಮನೆಗೆ ಹೋಗ್ತೀನಿ. ನಂಗೆ ಡಿವೋರ್ಸ್ ಕೊಟ್ಬಿಡು ಪ್ಲೀಸ್. ನನ್ಗಾಗಲ್ಲ. ಒಂದ್ ನಿಮಿಷ, ನಾನು ನೀನು ಇಲ್ಲೇ ಕೂತ್ಕೊಂಡು ಮಾತಾಡ್ಕಂದ್ರೆ ಅದು ಪಾಸಿಟಿವ್. ಕೋರ್ಟ್ಗೆ ಹೋಗಿ ಡೈವರ್ಸ್ ಬೇಕು ಅಂತ ಕೇಳಿದ್ರೆ ಅದು ನೆಗೆಟಿವ್. ಎರಡರಲ್ಲಿ ಯಾವ್ದು ಬೇಕು? ನಾನು ಕೇಳ್ತಾ ಇರೋದು ಡೈವರ್ಸ್, ಅದ್ರಲ್ಲೂ ನಿನಗೆ ಆಪ್ಷನ್ ಬೇಕಾ? ಅನುಪಮ ಮೇಡಮ್ ಅವಳು ಓದ್ಲು, ಈ ಪಾಸಿಟಿವ್ ಆ ನೆಗೆಟಿವ್ ತೆರೆದ್ರೆ ಒಳ್ಳೆ ಕ್ರಿಯೇಟಿವ್. ಏನಂತೀರಾ? ನೋಡಪ್ಪ, ನೀನು ಪಾಸಿಟಿವ್ ನಾನ್ ನೆಗೆಟಿವ್, ಅಲ್ಲೇನು ಕ್ರಿಯೇಟಿವ್ ಆಗೋದ್ ಬೇಡ. ನೀನು ಸಕ್ಕದಾಗಿ ಮಾಡಿದೆ, ಇದನ್ನ ಸಕ್ಕದಾಗಿತ್ತು. ನೀ ಹಿಂಗೆ ಕ್ರಿಯೇಟಿವ್ ಆಗಿ ಸಕ್ಕದಾಗಿರೋ ಸ್ಕಿಟ್ಸ್ ನ ಕೊಡ್ತೇವೆ ಒಂಥರ ಲವ್ ಆಗತ್ಕೊಂಡು ಡೇ ಬೈ ಡೇ ನಿನ್ ಮೇಲೆ ನನಗೆ ಇಡೀ ಟೀಮ್ಗೆ ಹ್ಯಾಟ್ಸ್ ಆಫ್ ಅಪ್ಪ. ನಿಮ್ಮ ಎಫರ್ಟ್ಸ್, ನೀವ್ ತಗೊಳ್ಳೋ ಕಷ್ಟ ಇರ್ಬೋದು, ನಮ್ಮ ನಗ್ಸೋದಿರ್ಬೋದು, ಅಮೇಝಿಂಗ್ ಅಮೇಝಿಂಗ್. ಈಗ ಸ್ಕಿಟ್ ಹೇಗಿತ್ತು ಅಂತ ಕೇಳೋಣ. ಪಾಸಿಟಿವ್ ಆಗಿತ್ತಾ ನೆಗೆಟಿವ್ ಆಗಿತ್ತಾ ಅಂತ ಕೇಳ್ಬೇಡ. ರಚಿ, ಆಕ್ಚುಲಿ ಯೂಶ್ವಲಿ ನಾವು ಪೋಡಿಯಂ ಮೈಕ್ ಯೂಸ್ ಮಾಡ್ತಿದ್ದೆ. ಇವಾಗ ಏನಕ್ಕೆ ಹ್ಯಾಂಡ್ ಮೈಕ್ ತಗೊಂಡಿದೆ ಅಂದ್ರೆ ಅಲ್ಲಿ ಬಂದು ನಿಮಗೆ ವಿಶ್ ಮಾಡ್ಬೇಕು ಅಂತ ಹ್ಯಾಂಡ್ ಮೈಕ್ ತಗೊಂಡೆ. ಐ ಥಿಂಕ್ ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಎಷ್ಟು ಅದ್ಭುತವಾಗಿತ್ತು ನಿಮ್ಮ ಪಾಸಿಟಿವ್ ಸ್ಕಿಟ್. ತುಂಬಾನೇ ಚೆನ್ನಾಗಿತ್ತು. ನಾನು ತುಂಬಾನೇ ಇಷ್ಟ ಆಯ್ತು. ನನಗೆ ಒಬ್ಳಿಗೆ ಅಲ್ಲ, ಎಲ್ರಿಗೂ ಇಷ್ಟ ಆಯ್ತು. ಅಂಡ್ ಹಾಜಿ ಅದೆಂಗ ಇವನು ನಕ್ಕು ನಕ್ಕು ನಕ್ಕು, ಇವನು ಒಂಥರ ಅವನು ಒಂಥರ ಇದೊಂಥರ ಪಾಪ. ಅದು ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು. ಹ್ಯಾಟ್ಸ್ ಆಫ್. ಸೂಪರ್. ಥ್ಯಾಂಕ್ ಯು ರಚಿ. ಗುರುಜಿ ಹೇಗಿತ್ತು ಸ್ಕಿಟ್ ಅಲ್ಲಿ? ಐ ಥಿಂಕ್ ಅಲ್ಸಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ವೀಕ್ ಇತ್ತು, ಆದ್ರೆ ಸ್ಕಿಟ್ಗೆ ಏನು ತೊಂದರೆ ಇಲ್ಲ. ಒಂದೆರಡು ಕಡೆ ಡೈಲಾಗ್ಸ್ ಎಲ್ಲ ಹೋಯ್ತು, ಆದ್ರೆ ಸ್ಕಿಟ್ಗೆ ಏನು ತೊಂದರೆ ಇಲ್ಲ. ಅರ್ಥ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ತು, ಆದ್ರೂ ತೊಂದರೆ ಇಲ್ಲ. ಎಲ್ಲರೂ ಐ ಥಿಂಕ್ ಪರ್ಫಾರ್ಮೆನ್ಸ್ ಎವ್ರಿಬಡಿ ಇಸ್ ಆನ್. ಯಾಕಂದ್ರೆ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಅಮೇಝಿಂಗ್ ಟೈಮಿಂಗ್, ಅಮೇಝಿಂಗ್ ಡೈಲಾಗ್ಸ್ ವಾಸ್ ಅಲ್ಟಿಮೇಟ್. ಐ ಆಮ್ ಪ್ರೌಡ್ ಆಫ್ ಯು ಗೈಸ್. ಥ್ಯಾಂಕ್ ಯು, ವೆರಿ ಪ್ರೌಡ್ ಆಫ್ ಯು. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿಕ್ಕಾಬಡೆ ನಗ್ಸಿದಿರಿ. ಈ ನಗುನ ಹಂಗೆ ಕಂಟಿನ್ಯೂ ಮಾಡ್ತಾ ಇರಿ. ನಿಮ್ಮ ನೆಕ್ಸ್ಟ್ ಸ್ಕಿಟ್ ಇಂದ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂಡ್ ಪಾಸಿಟಿವ್ ಆಗಿರಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ನಾಳೆ ನಿಮ್ಮನ್ನ ನಗ್ಸೋದಕ್ಕೆ ಏನೇನೆಲ್ಲ ಮಾಡ್ಬೇಕು, ಯಾವ್ಯಾವ ಸ್ಕಿಟ್ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ತಾ ಸೋಮವಾರದ ಈ ಸಂಚಿಕೆನ ಸಲೀಸಾಗೆ ಮುಗಿಸ್ತಾ ಇದೀವಿ. ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಬೈ, ಟೇಕ್ ಕೇರ್, ಶುಭ ರಾತ್ರಿ.